6ನೇ ಅಧ್ಯಾಯ 6ನೇ ವಚನ ಒಂದ್ಸರಿ ತೆಗೆದು ನೋಡೋಣ. ಗೊತ್ತಿರುತ್ತೆ ನಿಮಗೆಲ್ಲ, ಆದರೂ ತೆಗೆದು ನೋಡೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಇರಬೇಕಂತ. ನಮ್ಮ ಹೃದಯದಲ್ಲಿ ಇದೆಯಾ? ನಮ್ಮ ಹೃದಯದಲ್ಲಿ ಇದ್ರೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ನಮ್ಮ ಹೃದಯದಲ್ಲಿ ಏನಿದೆ ಪ್ರೇರಣೆ? ನಮ್ಮ ಹೃದಯದಲ್ಲಿ ದೇವರ ಮಾತುಗಳಿದೆಯಾ? ದೇವರ ಜ್ಞಾನವಿದೆಯಾ? ದೇವರ ಪ್ರೀತಿ ಇದೆಯಾ ಪ್ರೇರೆ? ಯಾಕೆ ಪ್ರೇರೆ ನಮ್ಮ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ? ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಕೂತಿರುವಾಗಲೂ. ಸ್ಕೂಲು ಪಾಠಗಳ ಹೋಮ್ವರ್ಕ್ ಇದಾ? ಮನೇಲಿ ಕೂತಿರುವಾಗ ಸ್ಕೂಲು ಹೋಮ್ವರ್ಕ್ಗಳ ಪಾಠಗಳು ಅಂತ ಹೇಳಿದಾರ ದೇವರು? ಹೇಳಿದಾರ? ಓದೋಣ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡಬೇಕು. ಯಾವುದು? ದಾರಿಯಲ್ಲಿ ನಡೆಯುವಾಗ ಹೋಗಪ್ಪ, ಸ್ಕೂಲಿಂದ ಬಂದ ಟ್ಯೂಷನ್ಗೆ ಹೋಗು. ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ಖರ್ಚು ಮಾಡ್ತೀನಿ. ನೀನು ದೊಡ್ಡ ಇಂಜಿನಿಯರ್ ಆಗಬೇಕು ಮಗನೇ, ನೀನು ದೊಡ್ಡ ಡಾಕ್ಟರ್ ಆಗಬೇಕು. ಏನು ಇಂಜಿನಿಯರ್ ಕಡಿಮೆ ಇದ್ದಾರಾ? ಬೀದಿಗೊಂದು ಇಂಜಿನಿಯರ್ ಇದ್ದಾರೆ. ಈಗ ಡಾಕ್ಟರ್ಗಳು ಕಡಿಮೆ ಇದ್ದಾರಾ? ಸುತ್ತಮುತ್ತಲೇ 10 ಡಾಕ್ಟರ್ಗಳು ತೋರಿಸ್ತಾರೆ. 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರಲ್ಲಿ 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರ್ ಒಳಗಡೆಲಿ 10 ಹಾಸ್ಪಿಟಲ್ ಇದೆ. ಡಾಕ್ಟರ್ಗಳಿಗೆ ನಾನು ಬರಗಾಲನ? ಇಂಜಿನಿಯರ್ಗಳಿಗೆ ನಾನು ಬರಗಾಲನ ಪ್ರೇರೆ? ಅವ್ರಿಗೆ ಏನ್ ಮಾಡ್ಬೇಕಂತ ಇದ್ದೀವಿ ನಮ್ಮ ಮಕ್ಕಳಿಗೆ? ಮನೆಯಲ್ಲಿ ಕೂತಿರುವಾಗ ಸ್ಕೂಲ್ ಪಾಠಗಳ ಎಕ್ಸಾಮ್, ಹೋಮ್ವರ್ಕ್, ದಾರಿ ನಡೆಯುವಾಗ ಟ್ಯೂಷನ್, ಮಲಗುವಾಗ 1 ಗಂಟೆ, 12 ಗಂಟೆ, 11 ಗಂಟೆಗೆ ಫುಲ್ಲು ಹೋಮ್ವರ್ಕ್ ಕ್ಲಿಯರ್ ಮಾಡಿರ್ಬೇಕು. ಮಗನೇ, ಬೈಬಲ್ ಓದ್ಬೇಡ. ನಿನ್ನ ಪರಲೋಕ ಕರ್ಕೋಗೋದು ಬೈಬಲ್ ಎಲ್ಲ ಕಣೋ. ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ಎಲ್ಲಿ? ಪಾತಾಳದಲ್ಲಿ ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬೇಕು ಮಗನೇ. ನಾನು ಬರಲ್ಲ ಅಲ್ಲಿ, ಯಾಕಂದ್ರೆ ನಾನು ಒಂದ್ ಕಡೆ ಒದ್ದಾಡ್ತಾ ಇರ್ತೀನಿ, ನೀನೊಂದ್ ಕಡೆ ಒದ್ದಾಡ್ತಾ ಇರ್ತೀಯ. ಅನೇಕರು ಪ್ರಾರ್ಥನೆ ಮಾಡಿಸ್ಕೋತಾರೆ ಪ್ರೇರೆ. ಈ ಸೇವಕರುಗಳು ಕೂಡ ಹೇಗಿದ್ದಾರೆ ಅಂದ್ರೆ ಜ್ಞಾನವಿಲ್ಲ ಪ್ರೇರೆ. ಯೇಸು ಸ್ವಾಮಿ ಬೆಳೆಯು ಬಹಳ, ಕೆಲಸದವರು ಕಡಿಮೆ, ಬೆಳೆಯ ಯಜಮಾನರನ್ನು ನಿನ್ನ ಕೆಲಸಕ್ಕೆ ಕೇಳು ಅಂತ ಯೇಸು ಸ್ವಾಮಿ ಹೇಳಿದ್ರೆ, ನಾವು ಯಾವ ಕೆಲಸದಲ್ಲಿ ಸೇರಿಸ್ಬೇಕಂತ ಇದೀವಿ ನಮ್ಮ ಮಕ್ಕಳಿಗೆ? ಡಾಕ್ಟರ್ ಕೆಲಸಕ್ಕೆ, ಇಂಜಿನಿಯರ್ ಕೆಲಸಕ್ಕೆ, ಪ್ರೊಫೆಸರ್ ಕೆಲಸಕ್ಕೆ, ಮೇಸ್ಟ್ಗಳು ಮಾಡೋದಕ್ಕೆ ಅಲ್ವಾ? ಅಲ್ಲಿ ದೇವ್ರು ನನ್ನ ಕೆಲಸದವ್ರಿಲ್ಲ ಕಣೋ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ನಾನು, ನನ್ನ ಕೆಲಸ. ಒಬ್ಬ ಅಧಿಕಾರಿಗಳ ಕಾರ್ ಡ್ರೈವರ್ ಆಗಿದೆ, ಅವನ್ನ ನೋಡೋದಕ್ಕಾಗಲ್ಲ, ಹಿಡಿಯೋದಕ್ಕಾಗಲ್ಲ.